ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಗದಗ. ಈ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ 4ನೇ ಪಾಠವಾದ ಪರಿಸರ ಸಮತೋಲನ ಅಂತ ಪಾಠವನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಕೃಷ್ಣಾನಂದ ಕಾಮತ್ ಅಂತೇಳಿ. ಈ ಕೃಷ್ಣಾನಂದ ಕಾಮತ್ ಅವರು ಬರೆದಂತಹ ಪರಿಸರ ಸಮತೋಲನ ಅಂದರೆ ಏನು ಅಂದರೆ, ಪರಿಸರ ಅನ್ನುವಂಥದ್ದು ಒಂದು ಸಮತೋಲನದ ಮೇಲೆ ನಡೀತಾ ಇರುತ್ತೆ. ಸಮತೋಲನ ಅಂತಂದರೆ ನಿಮಗೆ ಕಾಯಿಪಲ್ಯ ಮಾರಲಿಕ್ಕೆ ಬಂದಿರ್ತಾರೆ, ಅಥವಾ ಈ ರೇಷನ್ ತರಲಿಕ್ಕೆ ನೀವು ಹೋಗಿರ್ತೀರಿ, ಅಲ್ಲಿ ಒಂದು ತಕ್ಕಡಿ ಕಲ್ಲು, ತೂಕ ಮಾಡುವಂತಹ ಒಂದು ತಕ್ಕಡಿ ಕಲ್ಲು ಇರುತ್ತೆ. ಒಂದು ಕಡೆ ದವಸ ಧಾನ್ಯಗಳನ್ನು ಹಾಕಿ ಒಂದು ಕಡೆ ಕಲ್ಲನ್ನು ಇಟ್ಟಿರ್ತಾರೆ. ಅದು ಸಮವಾಗಿ ಬಂದರೆ ಮಾತ್ರ ಅಳತೆ ಸರಿಯಾಗಿದೆ ಅಂತ ಅರ್ಥ ಆಯಿತಾ. ಒಂದು ಕಡೆ ಜಾಸ್ತಿ ಆಗಿ ಒಂದು ಕಡೆ ಕಡಿಮೆ ಆದರೆ ಅಳತೆ ಸರಿ ಇಲ್ಲ ಅನ್ನುವಂಥದ್ದು, ಅದು ಸಮತೋಲನ. ಇಲ್ಲಿ ಪರಿಸರನೂ ಕೂಡ ಎಲ್ಲ ಜೀವಿಗಳನ್ನು ಸಮತೋಲನವಾಗಿ ನಿರ್ವಹಣೆ ಮಾಡ್ತಾ ಇದೆ ಅಂಥೇಳಿ. ಅಂದರೆ ಈಗ ಎಲ್ಲ ಪ್ರಾಣಿಗಳಲ್ಲಿ ಸಿಂಹ ಜಾಸ್ತಿ ಆಗಿ ಅದೇನು ಮಾಡ್ತಾ, ಸಿಂಹ ಎಲ್ಲ ಪ್ರಾಣಿಗಳನ್ನು ತಿನ್ಕೊತ ಹೋಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ, ಸಿಂಹದ ಸಂತತಿ ಜಾಸ್ತಿ ಬೆಳೀತಾ ಹೋಗುತ್ತೆ, ಉಳಿಕೆ ಸಂತತಿಗಳು ನಾಶವಂತವು. ಅದಕ್ಕೆ ಪರಿಸರ ಅನ್ನುವಂಥದ್ದು ಒಂದು ಸಮತೋಲನದಲ್ಲಿ ಎಲ್ಲ ಪ್ರಾಣಿಗಳನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು ಪೇಜ್ ನಂಬರ್ 35ರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೃಷ್ಣಾನಂದ ಕಾಮತ್ ಅವರು. ಅದನ್ನು ನಿಮಗೆ ಹೇಳ್ತೀನಿ, ತೆಗಿರಿ. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಏನಿದೆ, ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವಂತಹ ಸಂತಾನ ಸಾಮರ್ಥ್ಯವನ್ನು ಬಳಸಿದರೆ, ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂಥವಾಗಿದ್ದರೆ ಯಾವ ಪ್ರಾಣಿಯೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. ನೋಡ್ರಿ, ಭೂಮಂಡಲದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ತಮಗಿರುವ ಸಂತಾನ ಸಾಮರ್ಥ್ಯ ನೋಡ್ರಿ, ಒಬ್ಬ ಮನುಷ್ಯ ಎಷ್ಟು ಮಕ್ಕಳನ್ನ ಪಡಿಬೋದು? ಮಿನಿಮಮ್ ಅಂದ್ರೆ 15 20 ಮಕ್ಕಳನ್ನ ಪಡಿಬೋದು ಅಂತ ಇಟ್ಕೋರಿ ಒಬ್ಬ ಮನುಷ್ಯ, ಹೌದಾ? ಅವ ಏನು ಮಾಡ್ತಾನೆ, ಭಾಳ ಮಾಡಿ 1 ರಿಂದ 2 ಮಕ್ಕಳ ತಕ್ಷಣ ಸಾಕಪ್ಪ, ನಮಗೆ ಸಾಕಾಗಂಗಿಲ್ಲ ಅಂತ ಹೇಳಿ ಏನು ಮಾಡ್ಬಿಡ್ತಾರೆ, ಶಸ್ತ್ರಚಿಕಿತ್ಸೆರ ಮಾಡಿಸ್ಕೋತಾರೆ, ಅಥವಾ ಅವರು ಫ್ಯಾಮಿಲಿ ಪ್ಲಾನಿಂಗರ ಮಾಡ್ತಾರೆ ಆಯಿತಾ. ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವಂಥ ಸಂತಾನ ಸಾಮರ್ಥ್ಯ ಎಷ್ಟಿದೆ? ಸಂತಾನ ಸಾಮರ್ಥ್ಯ ಮನುಷ್ಯನಿಗೆ ಒಂದು 15 ಮಕ್ಕಳನ್ನ ಪಡೆಯುವಂಥ ಸಾಮರ್ಥ್ಯ ಇದ್ದರೂ ಕೂಡ ಅವೇನು ಮಾಡ್ತಾನೆ, 2ಕ್ಕೆ ಸಾಕು ಮಾಡ್ತಾರೆ ಮನುಷ್ಯ ಅಂಥೇಳಿ. ಸಂತಾನ ಸಾಮರ್ಥ್ಯವನ್ನು ಬಳಸಿದರೆ ಅಥವಾ 15 ಮಕ್ಕಳನ್ನ ಅವರು ಹೆತ್ತಿದ್ರೆ ಏನಾಗ್ಬೋದಾಗಿತ್ತು? ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂಥವಾಗಿದ್ದರೆ, ನೋಡಿರಿ, ಅಲ್ಲೇ ಒಂದು 15 ಮಕ್ಕಳನ್ನ ಮನುಷ್ಯ ಪಡ್ಕೋತಾನೆ ಅಥವಾ ಎಲ್ಲ ಪ್ರಾಣಿಗಳು ಪಡ್ಕೊತಾವು ಅಂದರೆ ಅವೆಲ್ಲ ಬದುಕುಳಿಯಂಗಿಲ್ಲ. ಎಷ್ಟೋ ಒಂದು 15 ಮಕ್ಕಳಲ್ಲಿ ಒಂದು 2-3 ಸತ್ತೋಗಿರ್ತಾವೆ, ಅಥವಾ ಒಂದು 2-3 ಕಾಯಿಲೆಯಿಂದ ಸತ್ತೋಗಿರ್ತಾವೆ. ಸೊ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂಥ ಆಗಿದ್ದರೆ ಯಾವ ಪ್ರಾಣಿಯೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. ನೋಡಿರಿ, ಎಲ್ಲ ಅಕಸ್ಮಾತ್ ಸಂತತಿಯನ್ನು ಪ್ರಾಣಿಗಳು ಎಲ್ಲ ಸಂತತಿಯನ್ನು ಪಡ್ಕೊಂಡಿರ್ತಾವಲ್ಲ, ಅಥವಾ ಸಂತಾನವನ್ನು ಪಡ್ಕೊಂಡಿರ್ತಾರಲ್ಲ, ಎಲ್ಲ ಬದುಕಿದ್ರೆ ಅಥವಾ ಸಂತಾನ ಸಾಮರ್ಥ್ಯವನ್ನು ಬಳಸಿದರೆ ಎಲ್ಲ ಪ್ರಾಣಿಗಳಿಗೂ ಹೊಟ್ಟೆ ತುಂಬ ಆಹಾರ ಸಿಗ್ತಿರಲಿಲ್ಲ ಅಂಥೇಳಿ. 5 ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುವಂಥ ಆಣೆ ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿಯದ್ದು ಎಂದು ಪರಿಗಣಿಸಿದೆ ಅಂಥೇಳಿ. 5 ವರ್ಷಕ್ಕೊಂದು ಮಗು, ಯಾರಿಗೆ? ಆನೆಗೆ. 5 ವರ್ಷಕ್ಕೊಂದು ಒಂದು ಮರಿಗೆ ಜನ್ಮ ಕೊಡುತ್ತೆ ಆನೆ. ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿ ಇದ್ದದ್ದು ಯಾವುದು? ಆನೆ. ಹೀಗಿದ್ದರೂ ಆನೆ ಎಲ್ಲ ಮರಿಗಳಿಗೂ ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗ್ತಾ ಇತ್ತು. ನೋಡ್ರಿ, ಅದು ಏನು ಮಾಡುತ್ತೆ, 5 ವರ್ಷಕ್ಕೊಂದು ಮರಿ ಕೊಟ್ಕೊತ ಹೋದರೆ ಇಡೀ ಜಗತ್ತಲ್ಲಿ ಏನಾಗ್ತಿತ್ತು, ಆನೆಮಯವಾಗ್ತಾ ಇತ್ತು. ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ. ಇದರಿಂದಾಗಿ ಆಹಾರ ಆಚ್ಛಾದನೆಗಳಾಗಿ ಸ್ಪರ್ಧೆ ಏರ್ಪಡುವುದು ಅಂಥೇಳಿ. ಪ್ರತಿಯೊಂದು ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ತನ್ನ ವಂಶ ಉಳಿಲಿ ಬಾಳಲಿ ಅಂಥೇಳಿ ಹೆಚ್ಚು ಸಂತಾನ ಅಭಿವೃದ್ಧಿ ಮಾಡ್ತಾ ಹೋಗ್ತಾವಂತೆ. ಆದ್ದರಿಂದ ಈಗೆಲ್ಲ ನೋಡ್ರಿ, ಜನ್ರೇಷನ್ ಅಂದರೆ ಜನಸಂಖ್ಯೆಯಲ್ಲಿ ಅತಿ ಮುಂದಿರೋದಂಥ ದೇಶ ಯಾವುದು? ಚೀನಾ. 2ನೇದು ಭಾರತ. ಹಾಗಾಗಿ ಇಲ್ಲೇನಾಗಿದೆ ಅಂತಂದರೆ, ತನ್ನ ವಂಶ ಉಳಿಯಲಿ ಅಂಥೇಳಿ ಜಾಸ್ತಿ ಮರಿಗಳಿಗೆ ಜನ್ಮ ಕೊಟ್ಕೊತ ಹೋದಂಥ ಪ್ರಾಣಿಗಳಿಗೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಆಹಾರ ಮತ್ತು ಆಚ್ಛಾದನೆಗಳಿಗಾಗಿ ಆಹಾರ ಮತ್ತು ಬಟ್ಟೆಗಳಿಗೆ ಸ್ಪರ್ಧೆ ಏರ್ಪಡ್ತಾ ಇದೆ ಅಂಥೇಳಿ. ಸಾಮರ್ಥ್ಯವುಳ್ಳ ವರ್ಗ ಬದುಕಿ ಬಾಳಿದರೆ ಅಸಾಮರ್ಥ್ಯ ಗುಂಪು ನಿರ್ನಾಮವಾಗುತ್ತೆ. ಸಾಮರ್ಥ್ಯ ಇದ್ದವರು ಬದುಕಿ ಉಳಿದ್ರೆ ಅಸಾಮರ್ಥ್ಯ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ನಿರ್ನಾಮ ಆಗ್ತಾರೆ ಅಂಥೇಳಿ. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಕುದುರೆ, ಒಂಟೆ, ಜಿರಾಫೆಗಳು ಬದುಕಿರುತ್ತವೆ ಎಂದಿಟ್ಟುಕೊಳ್ಳೋಣ. ಒಂದು ಪ್ರದೇಶದಲ್ಲಿ ಏನು ಮಾಡ್ತಾವೆ, 3 ಪ್ರಾಣಿಗಳು, ಕುದುರೆ, ಒಂಟೆ, ಜಿರಾಫೆಗಳು ಬದುಕುತ್ತವೆ ಎಂದಿಟ್ಕೊಳ್ಳೋಣ. ಈ 3 ಪ್ರಾಣಿಗಳು ಹೆಚ್ಚು ಸಂತಾನ ನಿರ್ಮಾಣ ಮಾಡಿದ್ದರೆ, ಈ 3 ಪ್ರಾಣಿಗಳು ಹೆಚ್ಚು ಸಂತಾನ ಕೊಟ್ಟಿದ್ರೆ ಅಲ್ಲಿ ಆಹಾರ ಏನಾಗ್ತಿತ್ತು, ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಅಂಥೇಳಿ. 5 ಅಡಿ ಎತ್ತರದಲ್ಲಿದ್ದಂಥ ಪರ್ಣಗಳು ತೀರಿದವೆಂದರೆ ಕುದುರೆಗಳು ಹಸಿವೆಯಿಂದ ಬಳಲಿ ಸಾಯುತ್ತವೆ. ನೋಡಿರಿ, ಇಲ್ಲೇ ಕುದುರೆ, ಒಂಟೆ ಮತ್ತು ಜಿರಾಫೆ 3 ಪ್ರಾಣಿಗಳಿದಾವೆ. 5 ಅಡಿ ಎತ್ತರದಲ್ಲಿದ್ದಂತಹ ಪರ್ಣ ಅಂದರೆ ಎಲಿ ತೀರಿದವಂದರೆ ಕುದುರೆಗಳು ಏನಾಗ್ತಾವೆ, ಹಸಿವಿನಿಂದ ಬಳಲಿ ಸಾಯ್ತಾ ಇದ್ದು. ಆದರೆ ಉದ್ದ ಕತ್ತು ಒಂಟೆ ಜಿರಾಫೆಗಳು 8-10 ಅಡಿ ಎತ್ತರದಲ್ಲಿರುವಂತಹ ಪರ್ಣಗಳನ್ನು ತಿಂದು ಬದುಕುತ್ತವೆ. ನೋಡ್ರಿ,
ಈ ಕುದುರೆಗಿಂತ ಒಂಟಿ ಕತ್ತು ಮತ್ತು ಜಿರಾಫೆ ಕತ್ತು ಅಂದರೆ ಏನು ಕುತ್ತಿಗೆ ಉದ್ದ ಇರುತ್ತೆ, ಹೌದಾ? ಅವು 6 ಅಡಿ ಎತ್ತರದಲ್ಲಿಂತಹ ಎಲೆಗಳನ್ನು ತಿಂದು ಬದುಕ್ತಾವು ಅಂಥೇಳಿ. ಅಲ್ಲಿ ಆಹಾರ ತೀರಲು ಒಂಟಿಗೂ ಉಪವಾಸ ಕಟ್ಟಿಟ್ಟಿದ್ದೆ. ಅಲ್ಲಿ ಆಹಾರ ತೀರ್ತಂದರೆ ಒಂಟಿಗೂ ಕೂಡ ಉಪವಾಸ ಕಟ್ಟಿಟ್ಟಿದ್ದೆ. ಆದರೆ ಜಿರಾಫೆ 12 ಅಡಿಗೆ ಎತ್ತರದಲ್ಲಿದ್ದಂತಹ ಪರ್ಣ ತಿನ್ನುವಷ್ಟು ಉದ್ದ ಕಾಲು ಗೋನು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯ ಕೊನೆಗೆ ಇದೇ ವರ್ಗ ಯಶಸ್ವಿ ಆಗುತ್ತೆ. ಯಾಕಂದರೆ ಅದರ ಕುತ್ತಿಗೆ ಜಾಸ್ತಿ ಉದ್ದ ಇರೋದ್ರಿಂದ, ಕಾಲುಗಳು ಭಾಳ ಉದ್ದ ಇರೋದ್ರಿಂದ ಅದೇನು ಫಸ್ಟ್ ಕುದುರೆ ಸತ್ತೋಯ್ತು, 2ನೇ ಸತ್ತೋಗಿದ್ದು ಯಾವುದು ಒಂಟೆ, 3ನೇದು ಕೊನೆಗೆ ಯಶಸ್ವಿ ಆಗೋದು ಯಾವುದು ಅಂತ ಹೇಳಿ ಜಿರಾಫೆ. ಆಹಾರ ಸ್ಪರ್ಧೆಯ ಕೊನೆಗೆ ಇದೇ ವರ್ಗ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಸಿದ್ಧಾಂತ. ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕುಲಂಕುಷವಾಗಿ ಅಭ್ಯಸಿಸುವುದರಿಂದ ಮಾನವನು ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು. ನೋಡಿರಿ, ಈ ಶತಮಾನದಲ್ಲಿ ಪ್ರಾಣಿ ಮತ್ತು ಪರಿಸರಗಳ ಸಂಬಂಧವನ್ನು ಕುಲಂಕುಷವಾಗಿ ಅಭ್ಯಸಿಸುವುದರಿಂದ ಮಾನವನು ಅದರ ಯಾವುದು ಪರಿಸರ ಮತ್ತು ಪ್ರಾಣಿಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಬಹುದು. ಹೆಂಗೆ ಪಡ್ಕೋಬಹುದು ಮುಂದೆ ಹೇಳ್ತಾ ಹೋಗ್ತಾರೆ. ಜಿರಾಫೆ ವರ್ಗದಲ್ಲಿಯೂ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತೆ. ಇಲ್ಲಿ ಜಿರಾಫೆಗಳಿಗೂ ಉದ್ದ ಕಾಲು ಉದ್ದ ಗೋನು ಇರುವುದರಿಂದ ಅವುಗಳಲ್ಲಿಯ ಸ್ಪರ್ಧೆ ಕುದುರೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತೆ. ನೋಡಿ, ಕೇವಲ ನಾನು ಎಷ್ಟೊತ್ತನೇನು ಹೇಳಿದೆ, ಜಿರಾಫೆ ವರ್ಗದಲ್ಲಿಯೂ ಕೂಡ ಅತಿ ಸಂತಾನ ಇರುವುದರಿಂದ ಜಿರಾಫೆಗಳು ಕೂಡ ಏನು ಮಾಡ್ತಾವೆ, ಜಾಸ್ತಿ ಮರಿಗಳನ್ನು ಹಾಕ್ತಾವೆ. ಇವುಗಳಲ್ಲಿಯ ಸ್ಪರ್ಧೆ ಇದ್ದೇ ಇರುತ್ತೆ, ಎಲ್ಲ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅಂದರೆ ಜಾಸ್ತಿ ಮರಿ ಹಾಕೋದ್ರಿಂದ ಎಲ್ಲ ಪ್ರಾಣಿಗಳಿಗೂ ಆಹಾರ ಸಿಗೋದು ಕಡಿಮೆ ಅಂಥೇಳಿ. ಇಲ್ಲಿ ಜಿರಾಫೆಗಳಿಗೂ ಉದ್ದ ಕಾಲು ಉದ್ದ ಗೋಣು ಇರುವುದರಿಂದ ಅವುಗಳಲ್ಲಿಯ ಸ್ಪರ್ಧೆ ಕುದುರೆ ಮತ್ತು ಒಂಟೆಗಳೊಡನೆ ಇರುವಂಥ ಸ್ಪರ್ಧೆಗಿಂತ ತುಂಬ ತೀಕ್ಷ್ಣ ಜಾಸ್ತಿ ಇರುತ್ತೆ. ಆದ್ದರಿಂದ ಜಿರಾಫೆಗಳಲ್ಲಿಯ ಸ್ವಲ್ಪ ಉದ್ದ ಕಾಲು ಗೋನುಗಳು ಇದ್ದವುಗಳ ವಂಶ ಮುಂದುವರಿದೆಂದು ಉಳಿದವುಗಳು ಅಳಿದು ಹೋಗುವುದೆಂದು ನಂಬಿದೆ. ನೋಡ್ರಿ, ಈ ಉದ್ದ ಕಾಲು ಉದ್ದ ಗೋಣು ಇದ್ರೆ ಮಾತ್ರ ಆಹಾರವನ್ನು ಪಡ್ಕೋತಾವೆ. ಗಿಡದಲ್ಲಿರ್ತಕ್ಕಂಥ ಎಲೆಗಳನ್ನು ತಿಂದು ಆಹಾರವನ್ನು ಜಿರಾಫೆಗಳು ಪಡ್ಕೋತಾವೆ. ಇಲ್ಲಾಂದರೆ ಅಳೆದು ಹೋಗ್ತಾವೆ ಅಂಥೇಳಿ. ಆದರೆ ಪಿತೃಗಳ ಸಾಧನೆ ವಂಶ ಪಾರಂಪರಾಗತವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ. ಪಿತೃಗಳ ಸಾಧನೆ, ಈಗೆಲ್ಲ ನಿಮ್ಮ ಅಪ್ಪ ಅಮ್ಮ ಏನೋ ಸಾಧನೆ ಮಾಡಿರ್ತಾರೆ, ಆ ಸಾಧನೆ ಎಲ್ಲ ಮುಂದುವರಿತದ ಅಂಥೇಳಿ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಹೆಂಗೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಹೇಳ್ತಾ ಹೋಗ್ತಾರೆ ಏನು ಅಂತ. ಶತಮಾನಗಳಿಂದ ಕನ್ನಡಿಗರು ವಿಳ್ಳೆ ಚವನದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡ್ರು, ಅವರ ಮಕ್ಕಳು ಕೆಂದುಟಿ ಪಡೆದೇನೂ ಹುಟ್ಟುವುದಿಲ್ಲ. ನೋಡ್ರಿ, ಕನ್ನಡಿಗರು ಏನು ಮಾಡ್ತಾಯಿದ್ರು, ಎಲ್ಲಡಿಕೆ ತಿಂತಾಯಿದ್ರು. ಇಲ್ಲಿ ನಿಮಗೆ ವಿಳ್ಳೆ ಮತ್ತು ಚವಣ ಅಂತ ಕರೆದಾರೆ. ವಿಳ್ಳೆದಲ್ಲಿ ಅಂದರೆ ಎಲ್ಲಿ ಮತ್ತು ಅಡಿಕೆಗಳನ್ನು ಏನು ಮಾಡ್ತಾಯಿದ್ರು, ತಿಂತಾಯಿದ್ರು ಯಾರು, ಕನ್ನಡಿಗರು. ಅವ್ರ ತುಟಿ ಕೆಂಪಾಗ್ತಾಯಿದ್ದು. ನೋಡಿರಿ, ಎಲ್ಲಡಿಕೆ ತಿಂದು ನೀವು ನೋಡಿರಿ, ತುಟಿಗಳೆಲ್ಲ ಕೆಂಪಾಗ್ತಾವೆ. ಆದರೆ ಅವ್ರ ಮಕ್ಕಳೇನು ತುಟಿ ಕೆಂಪಾಗಿ ಹುಟ್ಟಿರಲಿಲ್ಲಾಗಿತ್ತು. ಅದರಂತೆ ಹಿಂದಿನ ಚೀನಿ ಹೆಂಗಳಿಯರು ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿರಿದು ಮಾಡಿಕೊಳ್ಳುತ್ತಾ ಬಂದಿದ್ದರು. ಅವರ ಮಕ್ಕಳ ಕಾಲು ಕಿರಿದಾಗಲೇ ಇಲ್ಲ. ನೋಡಿರಿ, ಚೀನಿಯರದೊಂದು ಆಸೆ ಏನು ಅಂದ್ರೆ ಅವ್ರ ಕಾಲನ್ನು ಚಿಕ್ಕ ಕಾಲು, ಅವ್ರ ಕಣ್ಣುಗಳು ಚಿಕ್ಕ ಕಾಲುಗಳು ಇರಬೇಕನ್ನೋ ತುಂಬ ಆಸೆ ಚೀನಿಯರ್ದು. ಅವ್ರು ಏನು ಮಾಡ್ತಾಯಿದ್ರು, ಭಾಳ ಶತಮಾನಗಳಿಂದ ಕಾಲನ್ನು ಕಟ್ಕೊತ ಬಂದಿದ್ರು, ಕಾಲನ್ನು ಬಿಗಿತ್ತಾಗಿ ಕಟ್ಕೊಳೋದು. ಆದರೆ ಅವ್ರ ಮಕ್ಕಳು ಕೂಡ ಕಾಲು ಕಿರಿದಾಗಲೇ ಇಲ್ಲ. ಇದರಂತೆ ಪ್ರಯೋಗಶಾಲೆಯಲ್ಲಿ ಇಲಿಗಳ 100 ತಲೆಮಾರಿನವರೆಗೆ ಬಾಲ ಕಡಿದ್ರು. ಯಾವ ತಲೆಮಾರಿನ ಇಲಿಗಳು ಬಾಲವಿಲ್ಲದೆ ಜನಿಸಲೇ ಇಲ್ಲ. ನೋಡ್ರಿ, ಇದು ವಿಪರ್ಯಾಸ. ಕೃತಕವಾಗಿ ದೇವ್ರು ಕೊಟ್ಟಿದ್ದು ಶಾಶ್ವತ, ನಾವು ಕೃತಕವಾಗಿ ಏನು ಮಾಡಿದ್ರು ಅದು ನಶ್ವರ ಅಂಥೇಳಿ. ಇವರು ಈ ಇಲಿಗಳು ಬಾಲ ಇಲ್ಲಾರ್ದೆ ಇಲಿಗಳು ಜನಿಸ್ತವೆ ಅಂತ ನೋಡೋಣ ಅಂಥೇಳಿ ಸಂಶೋಧಕರು ಏನು ಮಾಡಿದರು, ಇಲಿಗಳ ಬಾಲವನ್ನು ಕಟ್ ಮಾಡ್ತಾ ಬಂದರು. ಆದರೆ ಅವುಗಳ ಮರಿಗಳಿಗೆ ಬಾಲ ಇದ್ದೇ ಇತ್ತು ಅಂತ. ಇಲಿಗಳು ಬಾಲವಿಲ್ಲದೆ ಜನಿಸಲೇ ಇಲ್ಲ. ಬಹಳ ಆಳವಾದ ಸಂಶೋಧನೆಯ ಅನಂತರ ಇದಕ್ಕೆ ಉತ್ತರ ಕಂಡುಹಿಡಿಯಲಾಗಿದೆ. ಪ್ರತಿಯೊಂದು ಪ್ರಾಣಿಯು ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿರುವಂತಹ ಕ್ರೋಮೋಸೋಮ್ಗಳು ನಿರ್ವಹಿಸುತ್ತವೆ. ನೋಡ್ರಿ, ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿ ಇರುವಂತಹ ಕ್ರೋಮೋಸೋಮ್ಗಳು ನಿಯಂತ್ರಿಸುತ್ತವೆ. ಕ್ರೋಮೋಸೋಮ್ಗಳಂದ್ರೆ ಏನು, ಜೀನ್ಸ್ ಅಂತ ಕರಿತೀರಿ ನೀವು. ಸೈನ್ಸಲ್ಲಿ ಕ್ರೋಮೋಸೋಮ್ಗಳ ಬಗ್ಗೆ ಹೇಳಿರ್ತಾರೆ. ಗಂಡಿನ ಕಡೆ 23 ಕ್ರೋಮೋಸೋಮ್ಗಳಿರ್ತಾವೆ, ಹೆಣ್ಣಿನ ಕಡೆಯೂ ಕೂಡ 23. ಟೋಟಲ್ಲಾಗಿ ಜೀನ್ಸ್ಗಳು ಎಷ್ಟು, 46ಗಳು ಏನು ಮಾಡ್ತಾವೆ ಅಂತಂದರೆ 46 ಕ್ರೋಮೋಸೋಮ್ಗಳು ನಿಮ್ಮ ವ್ಯಕ್ತಿತ್ವ ಮೇಲೆ ಪರಿಣಾಮ ಬೀರ್ತಾವೆ. ಇಲ್ಲಿ ಅಪ್ಪ ಮತ್ತು ಅಮ್ಮನ ಕ್ರೋಮೋಸೋಮ್ಗಳು ಮಿಕ್ಸ್ ಆಗಿ ನೀವು ಒಂದು ಪ್ರಾಡಕ್ಟ್ ಅಂದರೆ ಉತ್ಪಾದನೆ ಆಗಿರ್ತೀರಿ ನೀವು. ಹಾಗಾಗಿ ಕ್ರೋಮೋಸೋಮ್ಗಳು ನಿಮ್ಮ ಮೇಲೆ ಮ್ಯಾಕ್ಸಿಮಮ್ ಪ್ರಭಾವ ಬೀರುತ್ತವೆ. ನೋಡಿ, ತಾಯಿಯಂತೆ ಕಣ್ಣು, ತಂದೆಯಂತೆ ಕಾಲು,
ತಾಯಿಯಂತೆ ಚರ್ಮದ ಬಣ್ಣ, ನಿಮ್ಮ ತಾಯಿ ಬೆಳಗಿದ್ರೆ ನೀವು ಬೆಳಗಿರ್ತೀರಿ, ನಿಮ್ಮ ತಂದೆ ಕರಗಿದ್ರೆ ನೀವು ಕೂಡ ಕರಗಿರ್ತೀರಿ. ಅವರು ನಿಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಬಿಟ್ಟರೆ ಇನ್ನೂ ಕಡಿಮೆ ಬೇರೆದವರು ಪ್ರಭಾವ ಬೀರೋದು. ಕ್ರೋಮೋಸೋಮ್ಗಳು ಇದಕ್ಕೆ ಕಾರಣ ಏನು ಅಂತಂದ್ರೆ ಜೀನ್ಸ್ಗಳು, ಕ್ರೋಮೋಸೋಮ್ಗಳು ಅಂಥೇಳಿ 46 ಕ್ರೋಮೋಸೋಮ್ಗಳು ಏನು ಮಾಡ್ತಾವೆ ನಿಮ್ಮ ಮೇಲೆ ಪ್ರಭಾವ ಬೀರ್ತಾವೆ ಅನ್ನುವಂಥದ್ದು. ಪ್ರಾಣಿಗಳಂತೆ ಸಸ್ಯಗಳು ತಮ್ಮ ವಂಶ ಮುಂದುವರಿಯಬೇಕೆಂದು ಯತ್ನಿಸುವ ವರ್ಗಕ್ಕೆ ಸೇರಿವೆ. ಕೀಟ, ವಾಯು, ನೀರು ಮೊದಲಾದವುಗಳ ಮೂಲಕ ಬೀಜಗಳನ್ನ ವಿತರಣೆ ಮಾಡ್ತವೆ. ನೋಡ್ರಿ, ಪ್ರಾಣಿಗಳು ಹೇಗೆ ತಮ್ಮ ಸಂತತಿ ಉಳಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾವಲ್ಲ, ಹಾಗೆ ಸಸ್ಯಗಳು ತಮ್ಮ ವಂಶ ಮುಂದುವರಿಯಬೇಕೆಂದು ಯತ್ನಿಸುವಂಥ ವರ್ಗಕ್ಕೆ ಸೇರಿವೆ. ಕೀಟ ಇರ್ಬೋದು, ವಾಯು ಇರ್ಬೋದು, ನೀರು ಮುಂತಾದವುಗಳ ಮೂಲಕ ಬೀಜಗಳನ್ನು ಏನು ಮಾಡ್ತಾವು, ವಿತರಿಸ್ತಾವು. ಈ ಬೀಜಗಳು ಎಲ್ಲ ಭೂಜಲ ಪ್ರದೇಶಗಳಲ್ಲಿ ಹರಡಿಕೊಂಡ್ರು ಅವು ತಮಗೆ ಅನುಕೂಲವಾದ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದವು. ಈ ಕೀಟಗಳ ಮೂಲಕ, ವಾಯು ಅಂದರೆ ಗಾಳಿಯ ಮೂಲಕ, ನೀರಿನ ಮೂಲಕ ಬೀಜಗಳು ಬೇರೆ ಬೇರೆ ಕಡೆ ಎಲ್ಲ ಹರಡ್ತಾವಲ್ಲ, ಅಲ್ಲಿ ಏನಿರಬೇಕಂದ್ರೆ ಬೆಳಿಲಿಕ್ಕೆ ಅನುಕೂಲವಾದ ಪ್ರದೇಶ ಇದ್ರೆ ಮಾತ್ರ ಸಸ್ಯಗಳು ಹುಟ್ಕೊತಾವು. ತಮಗೆ ಅನುಕೂಲವಾದ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದವು. ಯಾವುವು ಸಸ್ಯಗಳು ಅನ್ನುವಂಥದ್ದು. ಏನಿರಬೇಕು ಸಸ್ಯಗಳು ಹುಟ್ಟಲಿಕ್ಕೆ? ವಿಫಲವಾದ ನೀರು ಇರಬೇಕು, ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆದರೆ ಬಯಲು ಪ್ರದೇಶಗಳಲ್ಲಿ ಜಾಲಿ ಗಿಡಗಳೇ ವೃಕ್ಷರಾಜ ಎನಿಸಿಕೊಳ್ಳುವವು. ಇವೇ ಬೀಜಗಳು ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆ ಅವಕಾಶವೂ ದೊರೆಯುವುದಿಲ್ಲವಾದ್ದರಿಂದ ನಾಶವಾಗ್ತವು. ನೋಡ್ರಿ, ಈ ಬೀಜಗಳು ಏನಿರಬೇಕು ಅಂದ್ರೆ ನೀರಿರಬೇಕು ಅಥವಾ ಹಸಿ ಇರಬೇಕು. ಆರ್ದ್ರತೆ ಅಂದರೆ ಹಸಿದ್ರೆ ಮಾತ್ರ ಬೀಜಗಳು ಹುಡ್ತಾವೆ. ಅದು ಅಕಸ್ಮಾತ್ ಈ ಭೂಮಿ ಮೇಲೆ ಬೀಳಾರ್ದೆ ಬೀಜಗಳು ಕಟ್ಟಡ ಮೇಲೆ ಇರ್ಬೋದು ಅಥವಾ ಮರುಭೂಮಿ ಮೇಲೆ ಅಥವಾ ರಸ್ತೆಗಳ ಮೇಲೆ ಬಿದ್ದರೆ ಏನಾಗ್ತವೆ, ಬೀಜಗಳು ನಾಶ ಹೊಂದವು ಅನ್ನುವಂಥದ್ದು. ಅವುಗಳ ಬೆಳವಣಿಗೆ ಅವಕಾಶವೇ ದೊರೆಯುವುದಿಲ್ಲವಾದ್ದರಿಂದ ನಾಶವಾಗ್ತವು. ಏನು? ಬೀಜಗಳು ಅನ್ನುವಂಥದ್ದು. ಇಷ್ಟು ಮತ್ತು ಪ್ರಾಣಿ ಮತ್ತು ಸಸ್ಯಗಳು ಅಥವಾ ಬೀಜಗಳ ಹೆಂಗೆ ಸಂತತಿ ಬೆಳೀತೈತೆ ಅನ್ನೋದನ್ನು ಪೇಜ್ ನಂಬರ್ 35 ಮತ್ತು 36ರಲ್ಲಿ ಕೊಟ್ಟಿದ್ದಾರೆ. ಇನ್ನು 37, 38ರಲ್ಲಿ ಏನು ಹೇಳ್ತಾ ಹೋಗ್ತಾರೆ ಲೇಖಕರು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಪಾಠವನ್ನು ಸರಿಯಾಗಿ ನೀವು ಓದ್ರಿ, ಮನೆಯಲ್ಲಿ ಓದ್ಕೊರಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.